ನೋಡಿ, ನಮ್ ಬಾಸು ರಸಿಕ ಶಿಖಾಮಣಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಕೈ ತುಂಬಾ ದುಡ್ಡು ಕೊಡ್ತಾರೆ, ಪರ್ಮನೆಂಟ್ ಮಾಡ್ಕೊಡ್ತಾರೆ. ಅವ್ರ ಟೇಸ್ಟ್ ಡಿಫರೆಂಟ್. ಕೂತ್ಕೊಳ್ಳಿ. ಬಾಸ್ ಬಾಸ್ ಬಾಸ್, ಆಗ್ಲೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ತುಂಟ ರಸಿಕನ ರಾಜ. ಮೈಗೆ ಮುಟ್ಬೇಡ. ಅದೇನ್ ಹೇಳು? ಕರ್ಕೊಂಬಂದಿದ್ದೀನಿ ಬಾಸ್. ಏನು? ಅಯ್ಯೋ, ಕರ್ಕೊಂಬಂದಿದ್ದೀನಿ, ನೋಡಿ ಬನ್ನಿ. ಏನ್ ಕರ್ಕೊಂಬಂದಿದ್ಯಾ? ಅದೇ 2 ಕರ್ಕೊಂಬಂದಿದ್ರಲ್ಲ. ಇಡಿಯಟ್, ಹೋಟ್ಲಿಗೆ ಕರ್ಕೊಂಡು ಹೋಗು ಅಂದ್ರೆ ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಅಯ್ಯೋ, ಹೋಟ್ಲಿಗೆ ಬೇಡ, ಮನೆಗೆ ಕರ್ಕೊಂಬಂತ ನೀವೇ ಹೇಳಿದ್ರಲ್ಲ. ಏನೋ ಮನೆ ಕರ್ಕೊಂಬ ಅಂತ ನಾನ್ ಹೇಳದ್ನ? ಅದೇನ್ ಸರಿಯಾಗಿ ಬಿಡಿಸೇಳು. ಕಳ್ಳ, ಏನು ಗೊತ್ತೇ ಇಲ್ಲ. ಏನು ಹೇಳ್ಬಿಟ್ಟ ಕಾಂತೆ ಕಣೆ, ಅವನ ಹತ್ರ ದುಡ್ಡನ್ನ ಚೆನ್ನಾಗಿ ಕೀಳೋಣ. ಇದೇನೇ ಇಷ್ಟೊಂದು ವಯಸ್ಸಾದವಳು ಬಂದಿದ್ದಾಳೆ? ಅವನೇ ಹೇಳಿಲ್ವೇನೆ, ಅವ್ರ ಯಜಮಾನ್ರು ರಸಿಕ ಶಿಖಾಮಣಿ ಅಂತ. ಅವರ ಟೇಸ್ಟೇ ಡಿಫರೆಂಟ್. ಯಾರ್ ನೀವು? ನಾವು ನಿಮ್ ಹಾಗೆ ಐಟಮ್ಸ್. ಐಟಮ್ಸಾ? ಏನದ ಐಟಮ್ಸ್? ಅದೇ ಬಸ್ ಐಟಮ್. ಈ ಐಟಮ್? ಅಯ್ಯೋ ಅದಲ್ಲ, ಐಟಮ್, ಈ ಐಟಮ್. ಅಯ್ಯೋ ಬೇಸಿನ ಇದ್ಯಾವ್ದಿದು ಸೀರೆ ಐಟಮ್? ಪರವಾಗಿಲ್ಲ, ಬಾಸ್ಗೆ ಡಿಫ್ರೆಂಟ್ ಟೇಸ್ಟ್. ವಯಸ್ಸಾಗಿದ್ರು ಬೊಂಬಾಟ ಇದೆ. ಐಟಮ್ ಐಟಮ್. ಅಯ್ಯೋಯ್ಯೋ, ಯಾರು ಇವನು? ನನ್ನ ನೋಡಿ ಏನೇನೋ ಹೇಳ್ತಾ ಇದ್ದಾನೆ. ನಿನ್ನ ಯಾಕೋ ಲೋಫರ್ ಇವನ್ ಇದಲ್ಲ, ನಮ್ಮ ಹೋಟ್ಲ್ ಮ್ಯಾನೇಜರು. ನೀನ್ ಇಲ್ದಲ್ಲ ಟೈಮ್ ನೋಡಿ ಹುಡುಗಿಯರನ್ನ ಕರ್ಕೊಂಡ್ಬಂದು ನನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ಇದನ್ನು ನೋಡ್ ಮಾತ್ ನಂಬು. ನಾನ್ ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಅಯ್ಯೋ, ಈ ಅರೇಂಜ್ಮೆಂಟ್ ಗೋಸ್ಕರ ಬೆಳಿಗ್ಗೆ ನಮ್ಮನ್ನ ಬೇಗ ಹೋಗಿ ಫೋರ್ಸ್ ಮಾಡ್ತಿದ್ರಿ. ಇಲ್ಲಿ ಸಮಥಿಂಗ್ ಏನೋ ನಡೆದಿದೆ. ಇಲ್ಲ ಬಾ, ನಿನ್ ದಮ್ಮಯ್ಯ ಅಂತೀನಿ. ಸಮಥಿಂಗ್ ಇಲ್ಲ, ಏನಿಲ್ಲ. ನನ್ ಮಾತ್ ಕೇಳು. ಲೋಫರ್, ಏನ್ ಇರ್ತು ಅಂತ ನಿಜ ಹೇಳು. ಬಾರ ಮುಂದೆ, ನಿಜ ಹೇಳು ಏನು ಅಂತ. ನೀನ್ ನನ್ ಕಡೆ ಕೈ ತೋರ್ಸ್ಬೇಡ. ಏನ್ ಇರ್ತು ಅಂತ ಬರುತ್ತ ನಿಜ ಹೇಳು. ಇವನು ಇನ್ಮೇಲೆ ನನ್ ಕಣ್ ಮುಂದೆ ಇರಬಾರ್ದು. ಇವನ್ನ ಈಗ್ಲೇ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ರಿ. ಅಷ್ಟೇ ತಾನೆ? ಗೊತ್ತಾಯ್ತಾನ? ತಿರುಗು, ಬಗ್ಗು. ನಿನ್ನ ಅಜ್ಜಿ ಎತ್ತಯ್ಯ ಹಣನ ಕಿತ್ಕೊಳ್ಳೆ, ಉಂಗ್ರನ. ಮುಸುಡಿಗೆ ಇದು ಬೇರೆ ಕೇಳಿ. ಇನ್ನೇನಿದೆ? ಗಿರಾಕಿನ ತೋರಿಸ್ತಾನಂತೆ. ಗಿರಾಕಿನ ಹೋಗಿ ಯಾವ್ದಾದ್ರು ಭಜನೆ ಮಾಡ್ಲಿಕ್ಕೆ ಸೇರ್ಕೊ. ಮಕ್ಕಕ್ಕೆ ಇದುವರೆಗೂ ನಾನ್ ಕಿತ್ಕೋತಾ ಇದ್ದೆ, ಈಗ ಈ ಐಟಮ್ಗಳೇ ಕಿತ್ಕೊಂಡ್ಬಿಟ್ರಲ್ಲಪ್ಪ. ಫಿಗರ್ಗೆ ಫಿಗರು, ಕಮಿಷನ್ಗೆ ಕಮಿಷನ್ ಕೊಡಲ್ಲ. ನಿಮ್ಮ ಯಜಮಾನ ಬೂಟಲ್ ಹೊಡೆದಲ್ಲ, ನಿನ್ ಕೆಲಸ ಹೋಯ್ತಲ್ವಾ? ಹೌದೌದು. ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ನಾನೇ ಫಿಟ್ಟಿಂಗ್ ಇಟ್ಟಿದ್ದೆ. ಇನ್ನೊಂದು ಸರಿ ನಿನ್ ಜೊತೆ ಕೆಲಸ ಮಾಡೋರ ಹತ್ರ ಏನಾದ್ರು ಕಮಿಷನ್ ತಗೊಂಡೆ ಅಂದ್ರೆ ನೆಕ್ಸ್ಟ್ ನಾನು ಇಡೋ ಫಿಟ್ಟಿಂಗ್ ನಿನ್ ವಂಶಾನೇ ಖಾಲಿ. ಬಿ ಕೇರ್ಫುಲ್. ಇದೆಲ್ಲ ಈ ನನ್ ಮಗಂದ ಫಿಟ್ಟಿಂಗು. ಹೆಂಗಾದ್ರು ಮಾಡಿ ನಮ್ಮ ಯಜಮಾನ್ರು ಕಾಲಕ್ಕೆ ಬಿದ್ದು ಇರೋ ಮ್ಯಾಟ್ರ್ ಎಲ್ಲ ಹೇಳ್ಬಿಟ್ಟು ಓದ್ ಕೆಲ್ಸಕ್ಕೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ನನ್ನ ಕ್ಷಮಿಸ್ಬಿಡಿ ಬಾಸ್, ನನ್ನ ಕ್ಷಮಿಸ್ಬಿಡಿ. ನನ್ನನ್ ಮಾತ್ರ ಕೆಲ್ಸದಿಂದ ತೆಗೆದು ಹಾಕ್ಬಿಡ್ಬೇಡಿ ಬಾಸ್. ಆ ಚಿತ್ರಾನ್ನ ಹೋಟ್ಲು ಓನರು ನಿಮ್ ತರ ಫೋನಲ್ಲಿ ಮಾತಾಡಿ ನನ್ನ ಯಾಮಾರ್ಸ್ಬಿಟ್ಟ ಬಾಸ್, ಯಾಮಾರ್ಸ್ಬಿಟ್ಟ. ಏನೋ ಅವನು ನಂತರ ವಾಯ್ಸಲ್ಲಿ ಮಾತಾಡಿ ನಿನ್ನ ಯಾಮಾರ್ಸ್ಬಿಟ್ನ? ನನ್ ತಾಯಿ ಸತ್ತೋಗ್ಲು ಬಾಸ್. ಛೇ, ಇದಕ್ಕೆಲ್ಲ ಯಾಕ್ರಿ ತಾಯಣೆ ಮಾಡ್ತೀರಾ? ಅವನು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಅವನ್ ಹಂಗೆ ಬಿಟ್ರೆ ನಮ್ಗೆ ಡೇಂಜರು. ಒಂದ್ ಕೆಲ್ಸ ಮಾಡಿ, ನಾನ್ ಹೇಳ್ದೆ ಅಂತ ಅವನ್ನ ಕರ್ಕೊಂಬನ್ನಿ. ಅವನ್ನ ಮಾತ್ರ ಎದುರು ಹಾಕೋಬೇಡಿ ಬಾಸ್. ಏನೇ ಮಾಡಿದ್ರು ಬಹಳ ಉಪಾಯ ಮಾಡಿ. ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳೋದು ನಿನ್ ಕರ್ತವ್ಯ, ಗೊತ್ತಾಯ್ತಾ? ನೀನ್ ಅವನ್ನ ನನ್ನ ಹತ್ರ ಕರ್ಕೊಂಬ. ನಾನ್ ಏನು ಅಂತ ಅವನಿಗೆ ತೋರಿಸ್ತೀನಿ. ಓಕೆ ಬಾಸ್. ನಿಮ್ ಯಜಮಾನನಿಗೆ ಕೇರಳ ಅವ್ರನ್ನ ಕರ್ಕೊಂಬಂದು ಮಾಟ ಮಾಡಿಸಿ ಆಸ್ತಿ ಹೊಡ್ಕೊಂಡ್ಬಿಡ್ಬೇಕು ನೋಡು. ಅಷ್ಟು ಸುಲಭವಾಗಿ ಆಗೋದಿಲ್ಲ. ಪಕ್ಕ ಪಂಟ್ರು ನಿಮ್ಗೆ ಧೂಮ್ ಇಕ್ಬಿಡ್ತಾರೆ ಅಷ್ಟೇ. ನೋಡೇ ಬಿಡೋಣ. ನಮಸ್ಕಾರ ಸುಬೆ. ನೀನೇನಾ ಸಣ್ಣ ಹೋಟ್ಲು ಓನರು? ಏನ್ ಸಣ್ಣ ಹೋಟ್ಲು, ಈಗ ಸಣ್ಣದಾಗಿದೆ. ಭಗವಂತ ಕಂಡ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಚಾಲೆಂಜ್? ಅಯ್ಯೋ, ನಿನ್ನ ಹತ್ರ ಚಾಲೆಂಜ್ ಕಟ್ಟದ ಬಾಸ್. ಇವನ್ ಮೇಲೆ ಮಾತ್ರ ಚಾಲೆಂಜ್ ಕಟ್ಟಬೇಡಿ. ಯಾಕೋ? ಮೈಕ್ ಟೈಸನ್ ಇದ್ದಂಗೆ 2ನೇ ರೌಂಡ್ಗೆ ಫಿನಿಶ್ ಮಾಡ್ಬಿಡ್ತಾನೆ. ನೀನೇನು ನನ್ ಕಡೆನೋ ಇಲ್ಲ ಅವನ್ ಕಡೆನೋ? ನಿಮ್ ಕಡೆ. ಹಂಗಾರ್ ಬಾಯಿ ಮುಚ್ಕೊಂಡು ಅದುಮ್ಕೊಂಡು ಸುಮ್ನಿರು. ಇವನ್ನ ಬಲಿ ಹಾಕಕ್ ಒಂದ್ ಪ್ಲಾನ್ ಹಾಕ್ಬೇಕಲ್ಲ. ನೀನ್ ನನ್ ಬಲಿ ಹಾಕಕ್ಕಾಗಲ್ಲ ಬಿಡು. ನಾನ್ ಏನಾದ್ರು ಮಾತಾಡ್ದ? ನೀನ್ ಮಾತಾಡದೆ ಹೋದ್ರು ನಿನ್ ಮನಸ್ಸಿನ ಭಾಷೆ ಪಸರಾಗೋಗ್ಬಿಡತ್ತೆ. ಎಷ್ಟೇ ಆಗ್ಲಿ ನೀವು ನಮ್ ನೈಬರ್ ಅಲ್ವಾ? ಮಾತ್ಗೇನು ಬರುತ್ತೆ ಹೋಗುತ್ತೆ. ಅಂದ ಹಾಗೆ ಅಪರೂಪಕ್ಕೆ ದಯಮಾಡ್ಸ್ಬಿಟ್ಟಿದ್ದೀರಾ. ಏನ್ ತೊಳ್ತೀರಾ?
ಅಯ್ಯೋ ಪಾಪ ನಿಮ್ಗೆ ಯಾಕೆ ತೊಂದರೆ ಕೊಡೋದು? ಅಯ್ಯೋ ತೊಂದ್ರೆ ಏನಿಲ್ಲ ಬಿಡಿ. ಈ ಕುರಿ ತಲೆ ಕಡಿಯಕ್ ಮುಂಚೆ ತಲೆ ಮೇಲೆ ನೀರ್ ಚುಮ್ಸ್ತಾರಲ್ಲ, ಹಂಗ ನಿಮ್ಮನ್ನ ರೆಡಿ ಮಾಡ್ಕೊತಾವ್ರೆ. ಆ ಸುಲಭ ನಮ್ಗೆಲ್ಲ ಮಾಡಕ್ಕಾಗಲ್ಲ ಬಿಡಿ. ಯಾಕೆ ಸುಮ್ಮನೆ ತೊಂದ್ರೆ ನಿಮ್ಗೆ? ಈಗ ಏನಿದೆ? ಮಟನ್ ಇದೆ, ಫಿಶ್ ಇದೆ, ಲಿವರ್ ಇದೆ, ಚಿಕನ್ ಹಿಂದೆ ಮುಂದೆ 2 ಇದೆ. ಟೀ ಇದೆ, ಬರೀ ಟೀ ಇದೆ. ಬರೀ ಟೀ ಇದೆಯಾ? ಈ ನನ್ನ ಮಗ ಉಜ್ಜನಂದಲ್ಲಿ ಬಕಾಸುರ ಆಗಿದ್ನ? ಇಲ್ಲ, ಭೀಮಾ ಆಗಿದೆ. ನಾನೇನಾದ್ರು ಮಾತಾಡ್ದ್ನಾ? ಇಲ್ಲ, ನೀವ್ ಮಾತಾಡದೆ ಹೋದ್ರು ನಿಮ್ ಮನಸ್ಸಿನ ಭಾಷೆ ಪಸರ ಬಿಡತ್ತೆ. ಮುಖ್ಯವಾದ ವಿಷಯಕ್ಕೆ ಬರೋಣ. ಆ ಸಣ್ಣ ಚಿತ್ರ ಅಂದ್ ಹೋಟ್ಲಿಟ್ಕೊಂಡು ಯಾಕೆ ಸಾಯ್ತೀಯ? ನಿನ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ನಮ್ ಹೋಟ್ಲಲ್ಲಿ ಫಸ್ಟ್ ಕ್ಲಾಸ್ ಒಂದು AC ರೂಮ್ ಕೊಡ್ತೀನಿ. ಆ ಹೋಟ್ಲ ಸ್ಮ್ಯಾಚ್ ಮಾಡಿ ಆರಾಮಾಗಿ ಬಂದು ನಮ್ ಜೊತೆಲಿ ಇದ್ಬಿಡು. ನಾನೇ ನೀನ್ 3 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ನ ಹೋಟ್ಲಿಂದ ಅಗ್ಗದ ಮಂಚ ಕೊಡ್ತೀನಿ. ನೀನೇ ಅಲ್ಲಿ ಬಂದು ಕಾಲ್ ಕೀಸ್ಕೊಂಡ್ಬಿಡು. ಇವನಿಗೆ ಮಹಾನ್ ದುರಂಕಾರ ಇದೆ, ಅದನ್ನ ಹೇಗೆ ಮುರಿಯೋದು? ಅಹಂಕಾರನ ಮುರಿಯಕ್ ಆಗುದಿಲ್ಲ. ನಾನು ಏನಾದ್ರು ಮಾತಾಡದ್ನಾ? ಇಲ್ಲ, ನೀನ್ ಮಾತಾಡೋರ ಪಸರಾಗ್ಬಿಡುತ್ತಲ್ಲ. ಕಳ್ಳ. ಇವ್ನು ಮುಗ್ಸಕ್ಕೆ ಒಂದು ಐಡಿಯಾ ಕೊಡು. ವೆಲ್ಕಮ್ ಟು ಮೈ ಹೋಟೆಲ್. ಕರೆದ್ರ? ಈ ತಾಟಿಲಿಂಗ್ ಯಾರು? ನಮ್ಮ ಯಜಮಾನ್ರು ಒಬ್ಳೆ ಮಗಳು, ಸೂಪರ್ ಫಿಗರ್, ಅಷ್ಟೇ ಪೊಗರು, ವಯಸ್ಸು 20, ಇನ್ನೂ ಮದುವೆ ಆಗಿಲ್ಲ, ಕೋಟಿ ಗಟ್ಲೆ ಸಂಪತ್ತು. ನಿಮ್ ಯಜಮಾನ್ರಿಗೆ ಹೇಳ್ಬಿಡು, ನಮ್ ಚಿತ್ರಾನ್ನ ಹೋಟ್ಲು ಪ್ರಾಬ್ಲಮ್ ಸಾಲ್ವು. ಪ್ರಾಬ್ಲಮ್ ಸಾಲ್ವ್. ಒಪ್ಕೊಂಬಿಟ್ಟ? ಒಪ್ಕೊಂಬಿಟ್ಟ. ಅಬ್ಬ, ರಿಯಲಿ? ನಮ್ ಚಿತ್ರಾನ್ನ ಹೋಟ್ಲು ಸಮಾಚಾರ ಮುಕ್ತಾಯ ಮಾಡ್ಬಿಟ್ಟು ನಾನು ಮದುವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಓ ರಿಯಲಿ? ಯು ಆರ್ ಜೆಂಟಲ್ಮನ್. ನಿನ್ ಮದುವೆಗೆ ಆಗೋ ಖರ್ಚಿನೆಲ್ಲ ನಾನೇ ಹಾಕಿ ದಾಮ್ ಧೂಮ್ ಅಂತ ಮದುವೆ ಮಾಡ್ಬಿಡ್ಬೇಕು ಅಂತ ಇದ್ದೀನಿ. ನಮ್ಮ ತಾಯಾಣಿಗೂ ನೀವೇ ಮಾಡ್ಬೇಕು. ಯಾಕೆ ಅಂದ್ರೆ ನಾನ್ ಮದುವೆ ಆಗ್ತಾ ಇರೋ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಮಗಳು. ನಿಂದ್ಯಾವ್ದಮ್ಮ ಜಾಗ? ನಾನು 10 ವರ್ಷದ ಇಲ್ಲೇ ಇರೋದು ಗೊತ್ತಾ? ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ನಾನು ಅವತ್ತೇ ಹೇಳಿದಿರಿ, ಇದನ್ನ ತೋರಿಸೋದು ಗಂಡಸ್ರು, ಹೆಂಗಸ್ರಲ್ಲ ಅಂತ. ಏನಮ್ಮ ಈ ಚಿತ್ರಾನ್ನ ನೀನು ಗೊತ್ತಾ? ಈ ಪೊರ್ಕೆ ಯಾರು ಗೊತ್ತಿಲ್ಲ. ನನ್ನ ಪೊರ್ಕಿ ಓಲ್ಡ್ ಆನ್ ಗೋ ಬ್ಯಾಕ್. ಬಾರಮಲ್ಲಿ, ನೀನ್ ಯಾಕಮ್ಮ ಅನಾಸಿನ ಹತ್ರ ಜಗಳಕ್ಕೆ ಹೋಗ್ತೀಯಾ? ನಾನಿಲ್ವಾ? ನೋಡು, ಅವ್ನ್ ನೋಟನೇ ಚೆನ್ನಾಗಿಲ್ಲ ಕಣಮ್ಮ. ರಾವ್ಗಣ್ ನನ್ನ ಮಗ, ಅವ್ನ್ ನೀನ್ ಬೆರಳಿಟ್ಕೊಂಡಾಗ ಅಯ್ಯೋ ನಾನು ಅದನ್ನ ಹೇಳ್ಬಾರ್ದು. ನೀನ್ ಮನೆ ನಡಿಯಮ್ಮ, ಮನೆ ನಡಿ. ಸುಮ್ನೆ ಬಿಡಬಾರ್ದು ಡ್ಯಾಡಿ. ಆಯ್ತು ನಡಿಯಮ್ಮ. ನೀನ್ ನಡಿಯಮ್ಮ, ನೀನ್ ನಡಿ, ನೀನ್ ಹೋಗಮ್ಮ. ಏನೋ ಲೇ, ಆಫ್ಟರ್ ಆಲ್ ಚಿತ್ರಾನ್ನ ಮಾಡ್ಕೊಂಡು ಜೀವನ ಮಾಡೋ ನೀನು ಏನೋ ಕರೆದು ಒಂದ್ ಒಳ್ಳೆ ಡೀಲ್ ಮಾಡಿ ಬದುಕೋ ಮಾರ್ಗ ತೋರ್ಸೋಣ ಅಂದ್ರೆ ನನ್ನ ಜಾಗಕ್ಕೆ ಬಂದು ನನ್ನ ಕಣ್ಣ ಎದುರುಗಡೆ ನನ್ನ ಮಗಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯ. ಸಾಲದಕ್ಕೆ ಕೈ ಬೆರಳು ಬೇರೆ ಬಿಡ್ತೀಯಾ? ನಿನ್ನ ಸ್ಟೇಟಸ್ ಏನು, ನನ್ನ ಸ್ಟೇಟಸ್ ಏನು? ಹೋಗ್ರಿ, ಯಾವ್ದ್ರಿ ಸ್ಟೇಟಸ್? ಮನುಷ್ಯರಿಗೆ ಏನೋ ದೊಡ್ಡ ಮನುಷ್ಯ ಕರ್ದೆ ಅಂತ ಬಂದ್ರೆ ಸ್ಟೇಟಸ್ ಬಗ್ಗೆ ಮಾತಾಡ್ತೀಯ. ಐ ಡೋಂಟ್ ಕೇರ್. ನಾನು ಯಾರು ಗೊತ್ತೇನು? ಶುಕ್ರ ದಶೆ ನಡೀತಾ ಇರೋ ರಾವ್ ಬಹದ್ದೂರ್ ಗಜಪತಿ ರಾಯ. ಹದಿನೈದು ವರ್ಷದಿಂದ ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನ್ ಈಗ ಸಿಗಾಕೊಂಡೆಲ್ಲ ಗಜಪತಿ ರಾವ್.